ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಗುಡ್ ನ್ಯೂಸ್ ಅಂತ ನಿಮ್ಗೆ ಗೊತ್ತಾಗಿದೆ ಏನು ಅಂತೆಲ್ಲನೂ ಕೂಡ ರಿಸಲ್ಟ್ ಡೇಟ್ ಅನ್ನೋದು ಕನ್ಫರ್ಮ್ ಅಂತೂ ಆಗಿದೆ. ಸೊ ಯಾವ ರೀತಿ ಎಲ್ಲರಿಗಿಂತ ಮುಂಚಿತವಾಗಿ ನೀವೇನಪ್ಪ ಅಂದರೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೇಕಂತಂದರೆ, ಸೊ ವಿತೌಟ್ ರಿಸಲ್ಟ್ ಬಂದಾದ ತಕ್ಷಣ ಯಾವುದೇ ರೀತಿ ಎರರ್ ಬರದೆ ನಿಮಗೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡ್ರೆ ಈ ಒಂದು ಕೆಲಸ ನೀವು ಮಾಡಲೇಬೇಕಾಗ್ತದೆ. ಓಕೆ, ಏನು ಕೆಲಸ ಅದೆಲ್ಲನೂ ಕೂಡ ಹೇಳ್ತೀನಿ. ಸೊ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಮೋರ್ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಮುಂದೆ ಸ್ಕಾಲರ್ಶಿಪ್ ಆಯಿತು, ನಿಮಗೆ ಮುಂದೆ ಕರಿಯರ್ ಗೈಡೆನ್ಸ್ ಆಯಿತು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಯಿತು, ಕೆಲವೊಂದಿಷ್ಟು KCT ನೀಟ್ ಸ್ಟೂಡೆಂಟ್ಗಂತೂ ಕಂಪ್ಲೀಟಾಗಿ ಗೈಡೆನ್ಸ್ ಕೂಡ ನಮ್ಮ ಕಡೆಯಿಂದ ಸಿಗ್ತಾ ಇರ್ತದೆ. ಮೇನ್ ಥಿಂಗ್ಸು ಸ್ಕಾಲರ್ಶಿಪ್, ಹಾಸ್ಟೆಲ್ಸ್ ಇದೇ ರೀತಿಯಾಗಿ ಸಂಬಂಧಪಟ್ಟಾಗಿ ಕರಿಯರ್ ಗೈಡೆನ್ಸ್ ಕೂಡ ಹೇಳ್ತಾ ಇರ್ತೀನಿ, ಜಾಯ್ನ್ ಆಗಿ ಆಯಿತಾ. ಸರಿ ಕಂಡ್ರು, ರಿಸಲ್ಟಿಗೆ ಚೆಕ್ಔಟ್ ಮಾಡ್ತಿರಲ್ವ, ನಿಮ್ಗೆ ಇದೇ ಒಂದು ವೆಬ್ಸೈಟ್, ಮತ್ತೆ ಬೇರೆ ಏನೂ ಅಲ್ಲ, KResult.nic.in ಇದೇ ಒಂದು ಲಿಂಕ್. ಓಕೆ, ಮತ್ತೆ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಲ್ಲ, ಇದೇ ಲಿಂಕಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜಸ್ಟ್ ಜಾಯ್ನ್ ಆಗಬೇಕು ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಇದೇನು ಕಾಣಿಸ್ತಿದ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ, ಈಗ ಇಲ್ಲಿ PUC ರಿಸಲ್ಟ್ 2 ಅಂತ ಹೋದ ವರ್ಷದ್ದು ಬಿಟ್ಟವ್ರೆ, ಈ ಒಂದು ಲಿಂಕ್ನ ಏನು ಮಾಡ್ತಾರೆ ರಿಮೂವ್ ಮಾಡಿಬಿಟ್ಟು ಹೊಸದಾಗಿ ಲಿಂಕ್ ಯಾವಾಗ ಅಂತಂದರೆ ಏಪ್ರಿಲ್ 9ಕ್ಕೆ ಅನೌನ್ಸ್ಮೆಂಟ್, ಅಂದರೆ ಈಗಾಗಲೇ ಕನ್ಫರ್ಮೇಷನ್ ಅಂತೂ ಆಗಿಬಿಟ್ಟಿದೆ. ಸೊ ಹಂಗಾಗಿ ಏನು ಮಾಡ್ತಾರೆ, ನಾಳೆ ಅಧಿಸೂಚನೆ ಹೊರಡಿಸ್ತಾರೆ ಪ್ರೆಸ್ ಮೀಟ್ ಮಾಡೋ ಮೂಲಕ. ನೋಡಿ, ಕೆಲವೊಂದಿಷ್ಟು ಹುಡುಗರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಇದೆ, ಮಾರ್ನಿಂಗ್ ಆಗುತ್ತಾ ಸಾಯಂಕಾಲ ಆಗುತ್ತಾ ಅಂತಂದರು. ನೋಡಿ, ಆ್ಯಸ್ ಯೂಶ್ವಲ್ ನಮಗೆ ಗೊತ್ತಿರುವಾಗೆ ಪ್ರತಿ ಟೈಮಿಗೆ ಕೂಡ ಮಾರ್ನಿಂಗ್ 11 ಗಂಟೆ, 11:15ಕ್ಕೆ, 11:15 ಈ ರೀತಿಗೆ ಮಾಡ್ತಿದ್ದಾರೆ ಅಂತಂದರೆ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಬಟ್ ಆ್ಯಸ್ ಆಫ್ ನಮಗೆ ಗೊತ್ತಿರುವಾಗೆ ಈ ಬೈ ಎಲೆಕ್ಷನ್ ಇರೋ ಕಾರಣ ನಿಮ್ಮ ರಿಸಲ್ಟ್ ಸಾಯಂಕಾಲ ಬರೋ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಬಟ್ ಎಲ್ಲನೂ ಕೂಡ ಡಿಪೆಂಡ್ ಅಪಾನ್ ಟೈಮಿಂಗ್ ಮಾತ್ರ ಇವಾಗಲೇ ಯಾರು ಕೂಡ ಅಂದರೆ ಅದ್ರ ಮೇಲೆ ಸ್ಟಿಕನ್ ಆಗಬೇಡ್ರಿ. ನಿಮಗೆ ಟೈಮಿಂಗ್ ಬಂದುಬಿಟ್ಟು ಅಂತಂದರೆ ನಾಳೆ ಈವ್ನಿಂಗೇ ಗೊತ್ತಾಗೋದು ನಿಮಗೆ. ಓಕೆ, ಬಟ್ ಡೇಟ್ ಮಾತ್ರ ಏಪ್ರಿಲ್ 9 ಫಿಕ್ಸ್ ಆಗಿದೆ. ಓಕೆ, ಅವರೇ ಅಧಿಕಾರಿಗಳನ್ನೇ ಹೇಳಿದ್ದಾರೆ. ಸೊ ಹಂಗಾಗಿ ಈ ಲಿಂಕ್ ನೀವು ಚೆಕ್ಔಟ್ ಮಾಡ್ಕೊಳ್ಳೋದು ಯಾವ ರೀತಿ ಸಿಂಪಲಾಗಿ ಮೊದಲೇ ಹೇಳ್ತೀನಿ ನೋಡಿ. ನಾನು ಈ ಲಿಂಕ್ನ ವಾಟ್ಸಪ್ ಚಾನಲು ಕೂಡ ಕಳಿಸ್ತೀನಿ, ಗ್ರೂಪು ಕೂಡ ಕಳಿಸ್ತೀನಿ. ರಿಸಲ್ಟ್ ಬಿಟ್ಟ ತಕ್ಷಣ ಇಮ್ಮಿಡಿಯೇಟ್ ಏನು ಮಾಡ್ತೀನಿ, ವಿತಿನ್ 1 ಮಿನಿಟಲ್ಲಿ ನಿಮಗೆ ರಿಸಲ್ಟ್ ಅಪ್ಡೇಟ್ಸ್ ಕೂಡ ಹೇಳ್ತೀನಿ. ಆ ಲಿಂಕ್ ಕೂಡ ಕೊಟ್ಬಿಡ್ತೀನಿ. ಅವಾಗ ಸಡನ್ನಾಗಿ ಏನು ಮಾಡ್ತಾರೆ ಅಂತ ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು ಸೆಲೆಕ್ಷನ್ ಸಬ್ಜೆಕ್ಟ್ ಯಾವುದಿದೆ ನಿಮ್ಮದು, ಆರ್ಟ್ಸಾ ಕಾಮರ್ಸ್ ಸೈನ್ಸ್ ಹಾಕೊಂಡ್ಬಿಟ್ಟು ಏನು ಮಾಡ್ತಾರೆ ಸಬ್ಮಿಟ್ ಕೊಟ್ಬಿಟ್ರೆ ರಿಸಲ್ಟ್ ನೀವು ಮಾಡಿರ್ತಕ್ಕಂಥ ಪರಿಶ್ರಮಕ್ಕೆ, ಈ 2 ವರ್ಷ ಕಲ್ತಿದ್ರಿ ಆ್ಯಂಡ್ ಸೆಕೆಂಡ್ PUC ಕೂಡ ಸಿಕ್ಕಾಪಟ್ಟೆ ಓದಿದ್ರಿ, ಅದಕ್ಕೆ ನಿಮ್ಮ ರಿಸಲ್ಟ್ ಕೂಡ ಬಂದಿರ್ತದೆ. ಸೊ ಸ್ಟಾರ್ಟಿಂಗ್ಗೆ ಫ್ರೀ ಇರ್ತದೆ, ಸ್ಟಾರ್ಟಿಂಗ್ ಒಂದು 20 ನಿಮಿಷ ಫ್ರೀ ಇರ್ತದೆ. ಯಾವಾಗ ರಿಸಲ್ಟ್ ಬಂದಾಯಿತು, ಎಲ್ಲ ಕಡೆ ಗೊತ್ತಾಗಿತ್ತು, ಎಲ್ಲರಿಗೂ ಎಟ್ ಎ ಟೈಮ್ ವೆಬ್ಸೈಟ್ಗೆ ಬರ್ತಾರಂತಂದರೆ ಸರ್ವರ್ ಬಿಸಿ ಬರ್ತದೆ. ತಲೆ ನೋಡಿ, ಭಾಳ ತಲೆ ಕೆಡ್ತದೆ. ಸರ್ವರ್ ಬಿಸಿ ಬಂದುಬಿಟ್ರೆ ನಿಮ್ಗೆ ಏನೂ ಕೂಡ ಮಾಡ್ಲಿಕ್ಕೆ ಬರೋಕ್ಕಾಗಲ್ಲ. ಮತ್ತೆ ನೀವು ಅಂದರೆ ರಿಸಲ್ಟ್ ಸಾಯಂಕಾಲ ಬಿಟ್ಟರೆ ನೈಟ್ ಎಲ್ಲ ಕೂರಬೇಕಾಗುತ್ತೆ. ಓಕೆ, ಸೊ ಹಂಗಾಗಿ ಬಿಟ್ಟ ತಕ್ಷಣ ಚೆಕ್ಔಟ್ ಮಾಡ್ಕೋಬೇಕಂದ್ರೆ ನಮ್ಮ ಚಾನಲ್ ಅಥವಾ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಓಕೆ, ಮೇನಾಗಿ ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಅಥವಾ ಚಾನಲ್ ಇರ್ತದೆ, ಜಾಯ್ನ್ ಆಗಿ ಲಿಂಕ್ ಕಳಿಸಿಬಿಡ್ತೀನಂತೆ. ಇಮಿಡಿಯೇಟ್ ನೋಡ್ಕೊಂಬಿಡೋರಂತೆ ನಮ್ಮ ಕಡೆ ಇದ್ದವ್ರು ಎಲ್ಲರೂ ಕೂಡ ಆಯಿತಾ. ಸರಿ ಕಂಡ್ರು, ಅದೇ ಅಂದರೆ ಬೇಗ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಸಿಂಪಲ್, ಎಲ್ಲರೂ ಕೂಡ ವರಿ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ವರಿ ಮಾಡ್ಕೊಬೇಡ್ರಿ, ಪಾಸ್ ಅಂತ ಎಲ್ಲರೂ ಕೂಡ ಆಗಿರ್ತಾರೆ. ಒಳ್ಳೆ ಸ್ಕೋರ್ ಆಗಿರಲಿ ಅಂತ ಬೇಡ್ಕೊರೆ ಅಷ್ಟೇ. ಒಳ್ಳೆ ಸ್ಕೋರ್ ಆಗಿರ್ತಾನೆ, ಮುಂದೆನೂ ಕೂಡ ನಿಮಗೆ PUC ಆದಮೇಲೆ ಎಸ್ಪೆಷಲಿ ನಿಮ್ಗೆ ಹೇಳ್ತಿದ್ದೀನಿ ನಾನು, ಸೈನ್ಸ್ ಸ್ಟೂಡೆಂಟಿಗೆ ಏನಂತಂದರೆ ನಿಮಗೆ KCT ಎಕ್ಸಾಮ್ಗೆ ಬರಿತಿದ್ದೀರ ಅಂತಂದರೆ ರೆಡಿ ಮಾಡ್ಕೊ, ಓದಲಿಕ್ಕೆ ಸ್ಟಾರ್ಟ್ ಮಾಡ್ಕೊ, ರಿಸಲ್ಟ್ ಬಂದೇ ಬರ್ತದೆ. ಆ್ಯಂಡ್ ಇದು ಕೂಡ ಇಂಪಾರ್ಟೆಂಟು, 50% ಬೋರ್ಡ್ ಮಾರ್ಕ್ಸು ಕೂಡ ಕನ್ಸಿಡರ್ ಮಾಡ್ಕೊತಾರೆ, ರಿಸಲ್ಟ್ ಕೂಡ ಚೆಕ್ಔಟ್ ಮಾಡ್ಕೊರಂತೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬೈ.